ಇವಾಗ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರು ಮತ್ತು ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿ ಅವರನ್ನ ಭೇಟಿ ಮಾಡಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಬಗ್ಗೆಯೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿರವರು ಮುಂದಿನ ತಿಂಗಳು 17ನೇ ತಾರೀಕಿಗೆ ಅಂದರೆ ಮಾರ್ಚ್ 17ನೇ ತಾರೀಕಿಗೆ 50 ವರ್ಷಗಳ ಒಂದು ಸುದೀರ್ಘ ರಾಜಕೀಯ ಜೀವನವನ್ನು ಕೊಟ್ಟಂತಾಗ್ತದೆ. 50 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಜೀವನ. ಬಹುಶಃ ಇಂದಿನ ಕಾಲಘಟ್ಟದಲ್ಲಿ ರಾಜಕೀಯದ ಎಲ್ಲ ಮಜಲುಗಳನ್ನು ನೋಡಿರ್ತಕ್ಕಂಥ ಒಬ್ಬ ಹಿರಿಯ ಸಜ್ಜನ ರಾಜಕಾರಣಿ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿರವರು ಸಹಜವಾಗಿಯೇ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಅವರ ಭೇಟಿಯನ್ನು ಮಾಡಿ ಈ ಭಾಗದ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ಚರ್ಚೆಯನ್ನು ಕೂಡ ಮಾಡಿದ್ದೇನೆ. ಸಂಘಟನೆಗೆ ಯಾವ ರೀತಿ ಅವರು ಮಾರ್ಗದರ್ಶನ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡಿದ್ದೇನೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಕೂಡ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇವತ್ತು 3 ತಿಂಗಳುಗಳು ಕಳೆದಿದೆ. ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಇಷ್ಟು ಕಡಿಮೆ ಅವಧಿಯಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಉತ್ತಮವಾಗಿ ಮಾಡ್ತಾ ಇದೆಯಾ, ಇನ್ನೂ ಹೆಚ್ಚು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸುವಂತಕ್ಕಂಥ ಒಂದು ಕಿವಿ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ತುಂಬ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ನನಗೂ ಕೂಡ ಅವರನ್ನು ಭೇಟಿ ಮಾಡಿ ನಾನು ಕೂಡ ಇವತ್ತು ಹೆಚ್ಚು ಉತ್ಸಾಹದಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಅವರು ಪ್ರೇರಣೆಯನ್ನು ನೀಡಿದ್ದಾರೆ ಅಂತೇಳಿ ನಾನು ಸಂದರ್ಭದಲ್ಲಿ ಅದಕ್ಕೆ ಇಚ್ಛೆಪಡ್ತೇನೆ. ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂತಹದ್ದೇ ಪ್ರಶ್ನೆ. ಚಾಮರಾಜನಗರ ಸೀಮಿತವಾಗಲ್ಲ, ಒಟ್ಟು ಈ ಹಳೆ ಮೈಸೂರು ಭಾಗದ ರಾಜಕಾರಣದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ಮುಂದಿನ ಕೂಡ ಮತ್ತೆ ಬಂದು ಈ ಭಾಗದ ವಿಚಾರಗಳಲ್ಲಿ ಮುಂದಿನ ಬಾರಿ ಬಂದಂಥ ಸಂದರ್ಭ ಚರ್ಚೆಯನ್ನು ಮಾಡ್ತೇನೆ ಅಂತ ಕೂಡ ಹೇಳಿದ್ದೇನೆ. ಅವ್ರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪಕ್ಷ ಯಾರೇ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಶ್ಚಿತವಾಗಿ ಈ ಬಾರಿ ಗೆಲ್ಲಬಹುದು. ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು, ಇದೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದರು, ಯಡಿಯೂರಪ್ಪನವ್ರು ರಾಜ್ಯದ ಅಧ್ಯಕ್ಷರಿದ್ದರು. ಆಗಲೂ ಸಹ ರಾಜ್ಯದಲ್ಲಿ ಒಂದೇ ಒಂದು ಕಾಂಗ್ರೆಸ್ಸು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈ ಬಾರಿನೂ ಕೂಡ ಅವ್ರು ಏನೇ ಆರ್ಭಟ ಮಾಡಿದ್ರು ಸಹ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮೋದಿ ಪರವಾದಂಥ ಅಲೆ ಇದೆ. ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗು ಅನ್ನುವ ಒಂದು ಕಿವಿ ಮಾತನ್ನು ಅವ್ರು ಹೇಳಿದ್ದಾರೆ. ಯಾವುದೇ ವ್ಯಕ್ತಿಗತವಾಗಿ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡಿಲ್ಲ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ರು ಸರ್. ಯಾರಿಗೆ? ಶ್ರೀನಿವಾಸ್ ಪ್ರಸಾದ್ ಅವರೇನೆ ಬಿಜೆಪಿ ಒಳಗಡೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಆ ಬೇಜಾರಿದೆ ಅನ್ನೋ ಮಾತನ್ನ ಆಗ್ಲೇ ಹೇಳಿದ್ರು ಸರ್. ಲೋಕಸಭಾ ಚುನಾವಣೆಯ ಎಲ್ಲವೂ ಕೂಡ ಮುಗಿದೋದ ಅಧ್ಯಾಯ. ಈಗ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಕ್ಕಂಥ ಚುನಾವಣೆ, ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ಆ ಚುನಾವಣೆ ಮಹಾ ಚುನಾವಣೆಗೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು, ಬಿಜೆಪಿಯನ್ನು ಬೆಂಬಲಿಸಬೇಕು, ಬಿಜೆಪಿಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಶಿಫಾರಸು ಏನಾದ್ರು ಇತ್ತ ಅನ್ನೋದು ನೇರ ಪ್ರಶ್ನೆ ಸರ್. ನಮ್ಮ ಅಭ್ಯರ್ಥಿ ಈಗಾಗಲೇ ತೀರ್ಮಾನ ಆಗಿದೆ. ಚಾಮರಾಜನಗರ ಇರ್ಬೋದು, ಮೈಸೂರು ಲೋಕಸಭಾ ಕ್ಷೇತ್ರ ಇರ್ಬೋದು, ಇಲ್ಲ ಅಭ್ಯರ್ಥಿ ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರ್ತಾರೆ, ಕಮಲ್ ದೇವೇ ನಮ್ಮ ಅಭ್ಯರ್ಥಿ. ಹಾಗಾಗಿ ಯಾರೇ ಇದಾದ್ರೂ ಕೂಡ ಕಮಲ್ ದೇವ್ ಓಟ್ ಹಾಕಬೇಕು, ಅದೇ ನಮ್ಮ ಗುರಿ. ಇಲ್ಲ, ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆದರೆ ನಾನು ಬಹುಶಃ ಮೊದಲ ವಾರದಲ್ಲಿ ನಾನು ಕೂಡ ದೆಹಲಿಗೆ ಭೇಟಿಯನ್ನು ನೀಡ್ತಾ ಇದ್ದೇನೆ. ಎಲ್ಲವೂ ಕೂಡ ಚರ್ಚೆ, ಮೊನ್ನೆ ಮೈಸೂರಿಗೆ ಬಂದಾಗ ಕೂಡ ಮಾನ್ಯ ಅಮಿತ್ ಶಾಜಿ ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಈ ಒಂದು ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ನಾನು ಕೂಡ ದೆಹಲಿಗೆ ಹೋಗ್ತೇನೆ. ನೋಡಿ, ಇವತ್ತು ಏನು ಚರ್ಚೆ ಮಾಡ್ತಾರೆ ನನಗಂತೂ ಮಾಹಿತಿ ಇಲ್ಲ ಮಾನ್ಯ ಕುಮಾರಸ್ವಾಮಿ ಅವರು. ಆದರೆ ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಸೀಟಿನ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನಾನು ಹೇಳೋದಕ್ಕೆ ಕಾರಣ ಇದೆ. ಯಾವುದೇ ರೀತಿ ಗೊಂದಲ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮೆಲ್ಲರ ಗುರಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡಜಿ ಅವರಿರ್ಬೋದು, HD ಕುಮಾರಸ್ವಾಮಿ ಅವರಿರ್ಬೋದು,
ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಎಲ್ಲರ ಗುರಿ ಒಂದೇ ಇರತಕ್ಕಂಥ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.